वैवस्वतमन्मन्तरे शरणे भरतवर्षे भक्तिम्पोदीपे रायणे विष्णुवतो ज्येष्ठमासे कृष्णपक्षे ಮಾಡಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ನಾನು ಯೋಗವನ್ನು ಶುರು ಮಾಡಿಕೊಂಡು ಸುಮಾರು 12 ವರ್ಷಗಳಾದವು. ಇದರಿಂದ ನನಗೆ ಯಾವುದೇ ಥರದ ಆರೋಗ್ಯದ ಸಮಸ್ಯೆ ಆಗಿಲ್ಲ. ಮೊದಲು ಇದ್ದಿದ್ದಿಲ್ಲ, ಈ ಯಾವುದೂ ಆಗಿಲ್ಲ. ಅದಕ್ಕೆ ನೀವು ಎಲ್ಲರೂ ಯೋಗ ಮಾಡಿರಿ ಅಂತ ತಿಳ್ಕೊಂಡು ನಾನು ಕೇಳ್ಕೊತೇನೆ. ಆಮೇಲೆ ನಾನು ಮೊದಲೇದು ಒಂದೇನಪ್ಪ ಅಂತಂದ್ರೆ ನನಗೆ ಯೋಗ ಆನ್ಲೈನ್ಗಿಂತ ಆಫ್ಲೈನ್ ಚಲೋ ಅನ್ನಿಸ್ತದೆ. ಈಗ ಆನ್ಲೈನ್ದಾಗ ನಾವು ಏನು ಮಾಡ್ತೀವಿ ಅದೇ ಖರೆ, ಆದ್ರೆ ಆಫ್ಲೈನ್ನಾಗ ನಾವು ಏನು ಮಾಡ್ತೀವಿ, ನಮ್ದು ಏನು ತಪ್ಪದ ಅನ್ನೋದನ್ನು ನಮ್ಮ ಗುರುಗಳು ನಮಗೆ ತಿದ್ದಿ ನಮಗೆ ಸರಿ ಮಾಡಿಸ್ತಾರೆ. ಇದರಿಂದ ನಮ್ಮ ದೇಹದ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ ಅಂತ ತಿಳ್ಕೊಂಡು ನನ್ನ ಇದು. ಅದಕ್ಕೆ ನೀವೇನು ಇವತ್ತೆಲ್ಲರೂ ಬಂದಿರಲ್ಲ, ಎಲ್ಲರೂ ದಿನ ಯೋಗ ಕ್ಲಾಸಿಗೆ ಬರ್ರಿ ಅಂತ ತಿಳ್ಕೊಂಡು ನನ್ನ
ಒಂದು ಮನಸ್ಸಿನ ಕಳಕಳಿ ವಿನಂತಿ. ನಮಗೆ ಯೋಗ ಗುರುಗಳು ಅಂತಾರೆ ಸುಂದರ್ ಕುಲಕರ್ಣಿ ಸರ್. ನಾವು ಮೊದಲು ಸುಮಾರು ಒಂದು 4 ವರ್ಷ ಅಲ್ಲಿ ನೌಕರಿ ಬಂದಾಗ ಮಾಡ್ತಿದ್ವಿ. ನಮಗೆ ಆಮೇಲೆ ಅಲ್ಲಿ ಒಂಚೂರು ಸಮಸ್ಯೆ ಆದದ್ದಕ್ಕೆ ನಮಗೆ ಇಲ್ಲಿ ಗಾಯತ್ರಿ ಸೊಸೈಟಿ ಮೇಲೆ ನಮ್ಗೆ ಇಲ್ಲೊಂದು ಹಾಲಿಂದ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಭಾಳ ಚಲೋ ಆಗಿದೆ. ನಾವು ಮೊದಲೇದು ಅವರಿಗೆ ನಾವು ಅಗದಿ ನಮ್ದು ಇದನ್ನು ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ನಮ್ಗೆ ಈ ಜಗದ ಅನುಕೂಲ ಆಗಿದ್ದಿಲ್ಲ ಅಂತಂದರೆ ನಮಗೆ ಯೋಗ ಮಾಡೋದು ಸಮಸ್ಯೆ ಆಗ್ತಿತ್ತು. ಅದಕ್ಕೆ ಅವ್ರಿಗೂ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನನಗೆ ಏಜ್ ಈಗ 58 ವರ್ಷ. ವೇಟ್ ಹತ್ತತ್ರ 83-84 ಇರ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಹಗಲೆಲ್ಲ ವೇಟ್ ನೋಡೋದಿಲ್ಲ. ಡೈಲಿ ನಾನು ಯೋಗಾಸನಕ್ಕೆ ಬರ್ತೀನಿ. ನಮ್ಮ ಗುರುಗಳ ಸುಂದರ್ ಕುಲಕರ್ಣಿ ಅಂಥೇಳಿ ಆ್ಯಕ್ಚುಲಿ ಅವ್ರ ಹೇಳಿಕೊಟ್ಟ ರೀತಿಯಾಗಿ ನಾವು ಕರೆಕ್ಟ್ ಮಾಡಿದ್ರೆ ಸರಿ ಅನ್ನಿಸ್ತೈತಿ. ಆದರೆ ನಾನು ಒಂದು ಸ್ವಲ್ಪ ಗ್ಯಾಪ್ ಭಾಳ ಮಾಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಇದಾಗ್ತೈತಿ. ಆದರೆ ಏನಪ್ಪ ಅಂತಂದ್ರೆ ಎಲ್ಲರೂ ನಾನು ಕೇಳ್ತಾರೆ, ಏನು ರೀ ನಿಮ್ಗೆ ಇಷ್ಟೊಂದು ವೇಟ್ ಐತಿ, ಕೆಳಗೆ ಕುಂದ್ರಕ್ಕೆ ಬರುತ್ತಾ, ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಮೆಟ್ಲು ಹತ್ತೀರಾ ಅಂಥೇಳಿ. ಅದು ಏನು ಗೊತ್ತಿಲ್ಲ, ದೇವ್ರ ದಯದಿಂದ ನನಗೆ ಮಂಡೆ ನೋವು ಆ ನೋವು ಈ ನೋವು ಯಾವುದೂ ಇಲ್ಲ. ನನಗೆ ವೇಟ್ ಯಾವತ್ತೂ ನನಗೆ ಪ್ರಾಬ್ಲಮ್ ಅನಿಸಿಲ್ಲ. ಯಾಕಂದರೆ ನಾನು ಫುಲ್ ಆ್ಯಕ್ಟಿವ್ ಅದೀನಿ. ಅದಕ್ಕೆ ಕಾರಣ ನನ್ನ ಜೊತೆಗೆ ಇರೋ ಎಲ್ಲ ಫ್ರೆಂಡ್ಸು ಆಮೇಲೆ ಸರ್ ಆಶೀರ್ವಾದ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಯೋಗದಿಂದ ನನಗೆ ಭಾಳ ಅನುಕೂಲ ಆಗೈತಿ. ಇನ್ಮೇಲಾದರೂ ನಾನು ಗ್ಯಾಪ್ ಮಾಡಲಿಲ್ದನ ಕಂಟಿನ್ಯೂ ಬರೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ವರ್ಷದಿಂದ ಮಾಡ್ತೀರಿ? ನಾನು ಹತ್ತತ್ರ 8 ವರ್ಷ ಆಯಿತು. ಎಲ್ಲರೂ ಕೇಳ್ತಾರೆ ವೇಟ್ ಲಾಸ್ ಅಂತ. ಆದರೆ ಆ್ಯಕ್ಚುಲಿ ಯೋಗದಿಂದ ವೇಟ್ ಲಾಸ್ ಅಂತೇನಿಲ್ಲ, ಬಾಡಿ ಸ್ಟ್ರೆಚಬಲ್ ಆಗ್ತೈತಿ. ಅದು ನನಗೇನು ಬಾಡಿ ಏನು ಯಾವತ್ತೂ ನನಗೆ ಅದು ಭಾರ ಅನಿಸಿಲ್ಲ, ಭಾರ ಆಗೋದು ಇಲ್ಲ. ಯೋಗದಿಂದ ಭಾಳ ಅನುಕೂಲ ಆಗೈತೆ ನನಗೆ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ನಾನು ಯೋಗವನ್ನು ಮಾಡಲಿಕ್ಕೆ ಸುಮಾರು 18-20 ವರ್ಷದಿಂದ ಮಾಡ್ತಾಯಿದ್ದು. ನಾನು ಮಾಡಿದರೆ ಮಾತ್ರ ಹೋಲ್ ಎಂಟೈರ್ ಡೇ ಲವಲವಿಕೆಯಿಂದ ಯಾವುದೇ ಕೆಲಸವನ್ನು ನಿಭಾಯಿಸಬಲ್ಲೆ ಅಂತ ನನ್ನ ಆತ್ಮವಿಶ್ವಾಸ ಹೇಳ್ತಾ ಇರುತ್ತೆ. ಇಲ್ಲಿ ನಾನು ಸುಮಾರು ಮೊದಲನೇದಾಗಿ ಹೊಸಮಠದಲ್ಲಿ ಮಾಡ್ತಾಯಿದ್ದೆ, ನಂತರ ಹುಕ್ಕೇರಿ ಮಠದಲ್ಲಿ ಮಾಡ್ತಾಯಿದ್ದೆ, ನೌಕರ ಭವನದಲ್ಲಿ ಮಾಡ್ತಾಯಿದ್ದೆ. ನಮ್ಮ ಆತ್ಮೀಯ ಗೆಳೆಯನಾದರು ಇಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟದ್ದು ನನಗೆ ಬಹಳ ಅನುಕೂಲಕರವಾಗಿದೆ. ನಾನು ಯಾವತ್ತೂ ಅವರಿಗೆ ಚಿರುಣೆ ಆಗಿದ್ದೇನೆ. ನಮ್ಮಲ್ಲಿ ಯೋಗಕ್ಕೆ ಸುಮಾರು ಪ್ರತಿನಿತ್ಯ 15-20, 20-30 ಜನ ಬರ್ತಾ ಇರ್ತಾರೆ. ಚಾಚೂ ತಪ್ಪದೆ ಬರೋರು ನಮ್ಮಲ್ಲಿರ್ತಕ್ಕಂಥವ್ರಿಗೆ ನಾನು ಭಾಳ ಖುಷಿ ಪಡ್ತಾ ಇರ್ತೇನೆ. ಆದ್ದರಿಂದ ಪ್ರತಿಯೊಬ್ಬರು ಯೋಗವನ್ನು ಮಾಡಿ ಆರೋಗ್ಯವನ್ನು ಇಟ್ಕೊಳ್ರಿ. ಯೋಗವೇ ಮಂತ್ರವಾಗಿರಲಿ. ಮಾನವ ಕುಲಕ್ಕೆ ಭಗವಂತನು ನೀಡಿದ ಅತ್ಯುನ್ನತ ಕೊಡುಗೆ ಯೋಗ ಮಾಡಿ ನಿರೋಗಿಯಾಗಿ ಆರೋಗ್ಯವೇ ಮಹಾಭಾಗ್ಯ ಎಂಬ ಸಂದೇಶವನ್ನು ಎಲ್ಲರಿಗೂ ಬಿತ್ತಿಸಲಿಕ್ಕೆ ಖುಷಿ ಪಡ್ತಾ ಇರ್ತೀನಿ ಅಂತ ಹೇಳೋಷ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಎಷ್ಟೋ ಜನ ಮೈಗ್ರೇನ್ ಹೆಡ್ಡೇಕ್ರಿಂದ ನಮ್ಮಲ್ಲಿ ಆದರೂ ಭಾಳ ಇದ್ದರು. ಆ ಮೈಗ್ರೇನ್ ಹೆಡ್ಡೇಕ್ರಿಂದ ಹೊರಗಡೆ ಬಂದವರಿದ್ದಾರೆ. ಬ್ಯಾಕ್ ಪೇನ್ ಇದೆ, ಕತ್ತು ನೋವಿಂದ ಇದ್ದಾರೆ, ಥೈರಾಯ್ಡ್ ಸಮಸ್ಯೆಯಿಂದ ಬರ್ತಾ ಇದ್ದಾರೆ, ನೀಸ್ ಪ್ರಾಬ್ಲಮ್ನಿಂದ ಬರ್ತಾ ಇದ್ದಾರೆ. ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇರ್ತೀನಿ. ಓಕೆ ಸರ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ನಾನು ಸುಮಾರು ಒಂದು 5-6 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಿದ್ದೇನೆ. ನಾನು ಮೊದಲಿಗೆ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ದು ಸುಂದರ್ ಸರ್ ಹತ್ರನೇ. ಅವರೇ ನನಗೆ ಪ್ರೋತ್ಸಾಹ ಕೊಟ್ಟು ದಿನ ಯೋಗಾಭ್ಯಾಸಕ್ಕೆ ಬಾ ಅಂತ ಹೇಳಿದರು. ಅವತ್ತಿಂದ ನಾನು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ದೆ. ನನಗೂ ಮುಂಚೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು. ಯೋಗಾಭ್ಯಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲವೂ ಸುಧಾರಣೆ ಆಗ್ತಾ ಬಂದವು. ಈಗ ನಾನು ಸ್ವಲ್ಪ ಕೆಲಸದ ಒತ್ತಡದಿಂದ ಸುಮಾರು 1 ವರ್ಷದಿಂದ ಮತ್ತೆ ಗ್ಯಾಪ್ ಮಾಡಿದ್ದೆ. ಅದರೊಳಗೆ ಆದ ಆರೋಗ್ಯ ಬದಲಾವಣೆಗಳಿಗೆ ಮತ್ತೆ ನನಗೆ ಕಾಣಿಸ್ತದೆ. ಮಾನಸಿಕ ಒತ್ತಡದಿಂದ ಬರುವ ಸಮಸ್ಯೆಗಳು ಮತ್ತು ದೈಹಿಕವಾಗಿ ಫೇಸ್ ಮಾಡುವಂಥ ಸಮಸ್ಯೆಗಳು, ಇದಕ್ಕೆ ಯಾವುದೇ ನಾವು ಔಷಧಿಗಳಿಂದ ಮತ್ತೊಂದರಿಂದ ಅಷ್ಟೊಂದು ಈಸಿಯಾಗಿ ಕ್ಯೂರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ನಾವು ಯೋಗಾಭ್ಯಾಸ ಮಾಡೋದ್ರಿಂದ
ಯಾವುದೇ ಖರ್ಚಿಲ್ಲದೆ ನಾವು ಭಾಳ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಗುಣ ಮಾಡ್ಕೋಬೋದು ಅನ್ನೋ ಅನುಭವ ನನಗಾಗಿದೆ. ಅದಕ್ಕೆ ಇವತ್ತು ಯೋಗ ದಿನಾಚರಣೆ ಆಚರಿಸೋ ಸಲುವಾಗಿ ಮತ್ತು ನಮ್ಮ ಸರ್ ಜೊತೆ ಮತ್ತು ನಮ್ಮೆಲ್ಲ ಅಭ್ಯಾಸ ಮಾಡೋರ ಜೊತೆ ಮತ್ತೆ ಸೇರಿ ಇವತ್ತಿಂದ ಮತ್ತೆ ಕ್ಲಾಸಿಗೆ ಬರಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಯೋಗ ದಿವಸ ಬಂದು ಇಲ್ಲ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ವಿ. ನನ್ನ ಅನುಭವದಿಂದ ಹೇಳೋದಾದರೆ ಇವತ್ತೇನು ಎಲ್ಲರೂ ಸೇರಿ ಯೋಗ ಮಾಡ್ತಿದ್ದೀವಿ, ಇದೇ ರೀತಿ ಎಲ್ಲರೂ ದಿನಕ್ಕೆ ನಮಗಾಗಿ ಅಂತ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ನಮ್ಮ ಆರೋಗ್ಯದ ಸಲುವಾಗಿ ಅಂತ ಸ್ಪೆಂಡ್ ಮಾಡಿದರೆ ನಾವು ದಿನಪೂರ್ತಿ ನಮ್ಮ ಎಲ್ಲ ಕೆಲಸಗಳನ್ನು ಲವಲವಿಕೆಯಿಂದ ಮಾಡಿಕೊಂಡು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಭಾಳ ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲರೂ ದಿನನಿತ್ಯ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂಥ ಈ ಜಾಗದ ಅವಕಾಶ ಮಾಡಿಕೊಟ್ಟವರಿಗೆ ಮತ್ತು ಯೋಗ